ಪಿಕ್ಚರ್ ಏನು ಚೆನ್ನಾಗಿಲ್ಲ. ಮೂವಿ ಹೇಗಿದೆ? ಸೂಪರ್ ಆಗಿದೆ. ಫೈಟ್ ಮಾತ್ರ ಬೆಂಕಿ, ಬೋರ್ ಇಲ್ಲ, ತುಂಬಾ ಚೆನ್ನಾಗಿದೆ. ಫೈಟ್ ಮಾತ್ರ ನಮ್ಮ ತಗ್ಗದಿಲ್ಲ ಇದು. ಪುಷ್ಪ 3 ಯಾವುದು ತಗ್ಗದೇ ಇಲ್ಲ. ಸೂಪರ್ ಇದೆ ಪಿಕ್ಚರ್, ಸೂಪರ್ ಇದೆ. ಸೂಪರ್ ಮೂವಿನ ಕತ್ತಿಲ್ಲ ಒಂದು ಮೂವಿ, ಸೂಪರ್ ಮೂವಿ ತಗ್ಗದಲ್ಲೇ ಸಖತ್ತಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ 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 ಮೂವಿ. ಎಲ್ರು ನೀವು ಹೋಗಿ ನೋಡಿ, ಬಹಳ ಚೆನ್ನಾಗಿದೆ ಮೂವಿ. ಮೂವಿ ಮಾತ್ರ ಸೂಪರ್. ಪುಷ್ಪ ತೆಲುಗು ನೋ ಕಮೆಂಟ್ಸ್, ತೆಲುಗು ಕಮೆಂಟ್ಸ್ ಕೊಡಲ್ಲ ನಾನು, ಕನ್ನಡ ಪುಷ್ಪ ಅಂದ್ರೆ ಏನ್ ಪುಷ್ಪ ಅನ್ಕೊಂಡ್ರೆ ವೈಡ್ ಫೈರ್. ಸೂಪರ್ ಸೂಪರ್ ಇತ್ತು, ಸೂಪರ್ ಇತ್ತು. ಪುಷ್ಪ ಅಂತ ಫಿಲಮ್ ಚೆನ್ನಾಗಿದೆ, ಆದ್ರೆ ಕನ್ನಡದಲ್ಲಿ ಇಟ್ಟು ಬ್ಲಾಕ್ ಬಸ್ಟರ್ ಮೂವಿ. ಸಖತ್ತಾಗಿದೆ ಮೂವಿ, ಸೂಪರ್ ಸೂಪರ್ ಮೂವಿ. ಸೂಪರ್ ಮೂವಿ, ಸೂಪರ್ ಮೂವಿ. ಜೈ ಪುಷ್ಪ. ಪುಷ್ಪ ಸೂಪರ್ ಸೂಪರ್, ಅಸ್ಸಲ್ ತೆಗೆದಿಲ್ಲ ಬ್ಲಾಕ್ ಬಸ್ಟರ್. ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಐತೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಆಟಿಂಗ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ, ತುಂಬ ಹಿಟ್ಟಾಗಿದೆ. ಸೂಪರ್ ಆಸಮ್ ಎಕ್ಸ್ಟ್ರಾರ್ಡಿನರಿ, ಸೂಪರ್ ಆಗೈತೆ. ಸೂಪರ್ ಗುರು ಸಿನಿಮಾ, ಸೂಪರ್. ಡೈರೆಕ್ಟರ್ ತುಂಬ ಚೆನ್ನಾಗಿ ಪುಷ್ಪ ಸೂಪರ್, ಬ್ಲಾಕ್ ಬಸ್ಟರ್ ಗುರು, ಸೂಪರ್ ಸೂಪರ್ ಫಿಲಮ್, ಸೂಪರ್ ಸೂಪರ್. ಅಸಲ ತಗ್ಗದಲೆ ಮೂವಿ ಸೂಪರ್ ಆಗಿದೆ. ಅಂದ್ರೆ ಪುಷ್ಪ 3 ಬರೋ ತನಕ ಟ್ವಿಸ್ಟೇ ಹೇಳಕ್ಕಾಗಲ್ಲ. ಪುಷ್ಪರಾಜ್ ಅಲ್ಟಿಮೇಟ್ ಗುರು, ಅಲ್ಟಿಮೇಟ್ ಪಿಕ್ಚರ್, ನೆಕ್ಸ್ಟ್ ಲೆವೆಲ್. ಅಲ್ಟಿ ಪಿಕ್ಚರ್ ಮಾತ್ರ ಅಲ್ಟಿ. ಸಿನಿಮಾ ಹೇಳ್ಬೇಕಂದ್ರೆ ಫಸ್ಟು ನನ್ನ ಒಂದು ಏನಂದ್ರೆ ಪ್ರತಿಯೊಂದು ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೋದೇ ನನಗೆ ಒಂದು ಹಾಬಿ ಅಂತಲೇ ಹೇಳ್ಕೋಬೋದು. ಸಿನಿಮಾ ಬಂದಾಗ ಸ್ಟಾರ್ಟಿಂಗ್ ನಮಗೆ 3.5 ಗಂಟೆ ಇದೆ ಅಂದಾಗ ನಮಗೆ ತುಂಬ ಲೆಂತಿ ಆಯ್ತಾರೆ ಅಂತ ಅನಿಸ್ತು. ಬಟ್ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಆ ಥರ ಫೀಲೇ ಕೊಡಲಿಲ್ಲ. ಸ್ವಲ್ಪ ಫಾಸ್ಟಾಗಿ ತಗೊಂಡೋಗಿದ್ದಾರೆ, ಇಲ್ಲ ಅಂತಲ್ಲ. ಮತ್ತು ನಮಗೆಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ಬೋರ್ ಅಂತ ಅನಿಸ್ದಾಗ ಅಲ್ಲು ಅರ್ಜುನ್ ಅವ್ರದ್ದು ಡ್ಯಾನ್ಸು ಮತ್ತು ಫೈಟ್ ಇದರಲ್ಲಿ ಮೈನ್ ಪ್ಲಸ್ ಪಾಯಿಂಟ್ ಇದರಲ್ಲಿ. ಮತ್ತು ಅಲ್ಲು ಅರ್ಜುನ್ ಅವ್ರದ್ದು ಕ್ಲೈಮ್ಯಾಕ್ಸ್ ಫೈಟ್ ಬರುತ್ತೆ. ಆ ಕ್ಲೈಮ್ಯಾಕ್ಸ್ ಫೈಟ್ ಜೊತೆಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕೇ ಸಾಕು ಈ ಸಿನಿಮಾ ಅಂತ ಒಂದು ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಮಾಡಿದ್ದಾರೆ. ಅರ್ಜುನ್ ಅಣ್ಣ ಅಂದ್ರೆ ಒಂಥರ ಡ್ಯಾನ್ಸ್ ಮತ್ತೆ ಫೈಟ್ ಇಂಟರ್ನ್ಯಾಷನಲ್ ಹೇಳ್ಬೇಕಂದ್ರೆ ಪಿಕ್ಚರ್ ಫಸ್ಟ್ ಹಾಫ್ ಅಲ್ಟಿಮೇಟ್, ಸೆಕೆಂಡ್ ಹಾಫ್ ಅವರಪ್ಪ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್. ಇನ್ನೊಂದು ಒಂದು ಫೈಟ್ ಐತೆ, ಆ ಫೈಟ್ ನೋಡಿದ್ರೆ ಸಾಕು 3,000 ಅಲ್ಲ 4,000 ಕೋಟಿ ಹೊಡಿಬೋದು ಅವನ ಅಮ್ಮ. ಫ್ಲೋರ್ ಅಲ್ಲ, ತಗ್ಗಿದ್ರೆ